ಪ್ರಜ್ವಲ್ ರೇವಣ್ಣ ವಿಡಿಯೋವೊಂದನ್ನು ಮಾಡಿಕೊಂಡು ನಾನು 31ನೇ ತಾರೀಕು ಶುಕ್ರವಾರ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಇದರ ಬೆನ್ನಿಗೆ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಮುಂದಾಗಿದೆ SIT. ಎಲ್ಲಿಂದ ಯಾವ ದೇಶದಿಂದ ವಿಡಿಯೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಅವರು ಒಂದು ಹಂತದಲ್ಲಿ ಮಾತನಾಡೋ ವೇಳೆ ಎಲ್ಲಿಂದ ಅನ್ನೋ ಪ್ರಶ್ನೆ ಬರುತ್ತೆ, ಆನಂತರ ಅದಕ್ಕೆ ಉತ್ತರ ಕೊಡಲ್ಲ. ಅವರು ವಿಡಿಯೋ ಎಲ್ಲಿಂದ ಹೊರ ಬಂದಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದೆ SIT ಟೀಮು. ವಿಡಿಯೋ ರಿಲೀಸ್ ಆಗಿರೋದು ಪ್ರಜ್ವಲ್ ಪತ್ತೆ ಹಚ್ಚೋದಕ್ಕೆ ನೆರವಾಗುತ್ತೆ ಅನ್ನೋದು ಲೆಕ್ಕಾಚಾರ. ವಾಪಸ್ ಬಂದಾಗ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಯಾವ ಏರ್ಪೋರ್ಟ್ಗೆ ಬಂದರೆ ಅಲ್ಲೇ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರೋದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಬಂದು, ಬಟ್ ಆ ಹಂತ ದಾಟಿದೆ. ನಾಳೆ ದಿನ ಪ್ರಜ್ವಲ್ ರೇವಣ್ಣ ಎಲ್ಲೇ ಕಾಣಿಸಿಕೊಂಡ್ರೂ ಕೂಡ SIT ಅಧಿಕಾರಿಗಳು ಅರೆಸ್ಟ್ ಮಾಡೋದು ಖಚಿತ. ಮತ್ತು ಈ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಇಲ್ಲ, ನಾನು ಇಂಥ ದಿನ ಇಂಥ ಹೊತ್ತಿಗೆ ಬರ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಎಲ್ಲೇ ಸಿಕ್ಕರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ, ಜಾರಿಯಾಗಿದೆ. ಮೊದಲಾದರೆ ಅಂದರೆ ಹಿಂದೆ ಅವರ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ಆಗಿತ್ತು, ಅದು ಬೇಲೇಬಲ್ ಸೆಕ್ಷನ್ಸ್ ಇತ್ತು. ಹಾಗಾದರೆ ಅವಕಾಶ ಇತ್ತು ಅವರಿಗೆ. 41A ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಾಗ ನಾನು ಇಂಥ ದಿನ ಬರ್ತೀನಿ ವಿಚಾರಣೆಗೆ ಅಂತ ಹೇಳೋದಕ್ಕೆ ಅವಕಾಶ ಇತ್ತು. ಬಟ್ ಈಗ ಆ ಹಂತವನ್ನು ದಾಟಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡೋದಕ್ಕೆ SIT ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಅವರು ಜರ್ಮನಿಯಲ್ಲಿದ್ದಾರೆ ಅಂತ ಅಂದ್ಕೊಡೋಣ, ಜರ್ಮನಿಯಿಂದ ಅವರು ಹೊರಟ ಕೂಡಲೇ SITಗೆ ಮೆಸೇಜ್ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ. ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಹೊರಟಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಎಲ್ಲಿಗೆ ಬಂದು ಇಳಿತಾರೆ ಅನ್ನೋದನ್ನು SIT ಕ್ಲಿಯರ್ ಮಾಡ್ಕೊಳ್ಳುತ್ತೆ. ದಿಲ್ಲಿ ಏರ್ಪೋರ್ಟೋ ಅಥವಾ ಈ ಕಡೆ ಮುಂಬೈಯೋ ಅಥವಾ ಬೆಂಗಳೂರು ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಾದರೆ SIT ಟೀಮ್ ಏರ್ಪೋರ್ಟಲ್ಲಿ ರೆಡಿ ಇರುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ಕರೆತರುತ್ತೆ. ಇನ್ನು ಬಂದು ಕೂತು ಇಲ್ಲಿ ಹೊಳೆನರಸೀಪುರದಲ್ಲಿ ಮನೆಯಲ್ಲೆಲ್ಲ ಓಡಾಡಿ ಆನಂತರ ನಾನು ಇಂಥ ದಿನ ವಿಚಾರಣೆಗೆ ಬರ್ತೀನಿ ಅಂತ ಹೇಳುವಂಥ ಹಂತ ದಾಟಿ ಹೋಗಿದೆ. ಆ ಹಂತ ಈಗಿಲ್ಲ ಆಗಿರೋದ್ರಿಂದ, ಯಾಕಂತಂದರೆ ನಾನ್ ಬೇಲೇಬಲ್ ಸೆಕ್ಷನ್ನು ರೇಪ್ ಕೇಸ್ ಆಗಿರೋದ್ರಿಂದ ಮತ್ತು ಇವ್ರ ಮೇಲೆ ಅರೆಸ್ಟ್ ವಾರೆಂಟು ಕೂಡ ಜಾರಿಯಾಗಿರೋದ್ರಿಂದ ಸದ್ಯ ಎಲ್ಲೇ ಕಂಡರೂ ಕೂಡ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ. ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.